ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಮ್ಮದು ಉಪೇಂದ್ರ ಪಿಕ್ಚರ್ ಹೊಸ ವರ್ಷನ್ನಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆಯಾಗಿ ಅಭೂತಪೂರ್ವ ಯಶಸ್ಸು ಆಗಿದೆ. ಅಭಿಮಾನಿಗಳು ಬೆಳಗ್ಗೆ 6 ಗಂಟೆಗೆ ಫ್ಯಾನ್ ಶೋ ಹಾಕ್ಕೊಂಡು ನರ್ತಕಿ ವೀರೇಶ ಸಿದ್ಧಲಿಂಗೇಶ್ವರ ಎಷ್ಟೋ ಥಿಯೇಟ್ರ್ಗಳಲ್ಲಿ ನೋಡಿ ಯಶಸ್ವಿಗೊಳಿಸಿ ದಾರಿ ಮಾಡಿಕೊಟ್ಟ ಎಲ್ಲ ಕಲಾಭಿಮಾನಿಗಳಿಗೆ ಎಲ್ಲರಿಗೂ ಶಿಲ್ಪಾ ಶ್ರೀನಿವಾಸ್ ನಿರ್ಮಾಪಕರು ಹಾಗೂ ನಾಯಕ ನಟರು ಉಪೇಂದ್ರ ಹಾಗೂ ನಿರ್ದೇಶಕರು ಇವರಿಂದ ಹೃತ್ಪೂರ್ವಕ ವಂದನೆಗಳು, ನಮಸ್ಕಾರಗಳು. ಆಮೇಲೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಬಾಸು, ನಮ್ಮದು ಅವ್ರದ್ದು ಆಫೀಸ್ ಪಕ್ಕ ಆ ಮಹಾನ್ ಭಾವ. ಆವಾಗ ಅವ್ರದ್ದು ಸ್ಟಡಿ ಕ್ಯಾಂಪ್, ಅವರು ಇದಕ್ಕೆ ಭಾಗಿಯಾಗಿದ್ದಾರೆ. ಆ ಸ್ಟಡಿ ಕ್ಯಾಂಪ್ ಸ್ಟಿಲ್ಲೇ ಇವತ್ತು 56 ಅಡಿ ಕಟೌಟ್ ಹಾಕ್ಸ್ತೆ ಮೇನ್ ಥಿಯೇಟ್ರಿಗೆ. 56 ವರ್ಷ ಉಪೇಂದ್ರ ಅವರಿಗೆ. ಅವರು ನೋಡಿ ಅಲ್ಲಿದ್ದು ಅವರು ಇದು ಮಾಡಿ ಅಭೂತಪೂರ್ವ ಯಶಸ್ಸು ಕಳಿಸ್ಕೊಟ್ಟವ್ರೆ. ಆ ಮಹಾನ್ ಭಾವನಿಗೆ ಇವತ್ತು ನಾನು ನಮಸ್ಕೊಂಡು ಈ ಚಿತ್ರಕ್ಕೆ ನಮ್ಮ ಡಾಕ್ಟರ್ ರಾಜ್ಕುಮಾರು ಅವ್ರ ತಮ್ಮ ವರದಪ್ಪ ಅವರು ಸಾಂಗ್ ರೆಕಾರ್ಡಿಂಗ್ಗೆ ಕಾರ್ಯಕ್ರಮದಲ್ಲಿ ಬಂದು ಯಶಸ್ವಿಗೊಳಿಸಿದರು. ಆಮೇಲೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಅವರ ಅಮೃತ ಹಸ್ತದಿಂದ ಈ ಪಿಕ್ಚರು ಓಪನಿಂಗ್ ಸೆರೆಮನಿ ಮಾಡಿದರು. ಆಮೇಲೆ ರವಿಚಂದ್ರನ್ ಅವರು ಆಡಿಯೋ ಬಿಡುಗಡೆ ಮಾಡಿದರು. ನಮ್ಮ ಬಾಲಗಂಗಾಧರ ಸ್ವಾಮೀಜಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು. ಮಾನವೀಯ ಮೌಲ್ಯಗಳನ್ನು ಮೈಗೂಡಿಸುವಂಥ ಈ ಚಿತ್ರಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದುಡಿದ ಎಲ್ಲ ಕಾರ್ಮಿಕರಿಗೂ, ಎಲ್ಲ ಟೆಕ್ನಿಷಿಯನ್ಸ್ಗೂ, ಎಲ್ಲ ಆರ್ಟಿಸ್ಟ್ಗಳಿಗೂ, ಎಲ್ಲ ವಿತರಕರಿಗೂ ಈಗ ಈ ಚಿತ್ರ 25 ವರ್ಷದ ನಂತರ ಈಗ ನೀವು ನೋಡಿ ಅಭೂತಪೂರ್ವ ಯಶಸ್ಸು ಕಳಿಸಿದ್ದೀರಾ. ಇದನ್ನು ಅತಿ ಶಾರ್ಟ್ ಪೀರಿಯಡಲ್ಲಿ ಈಗಿನ ತಂತ್ರಜ್ಞಾನಕ್ಕೆ ಅಳವಡಿಸೋಕ್ಕೆ ನಮ್ಮ ಚಂದ್ರು ಅವರು ತನು ಮನ ಧನ ನಿದ್ದೆ ಇಲ್ದಿರ ದಿನಗಟ್ಟಲೆ ಹೋರಾಟ ಮಾಡಿ ಬೆಂಗಳೂರು ಮಡ್ರಾಸು ಹೋರಾಟ ಮಾಡಿ ಇದು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಈ ಹೊತ್ತಲ್ಲಿ ವಂದನೆ ಸೂಚಿಸಲೇಬೇಕು, ಇಲ್ಲ ಅಂದರೆ ತಪ್ಪಾಗ್ತದೆ. ಅವರಿಗೆ ಹೃತ್ಪೂರ್ವಕ ವಂದನೆಗಳು. ಈ ಚಿತ್ರದ ಯಶಸ್ಸಿಂದ ನಮ್ಮ RK ಗ್ರೂಪ್ ಆಫ್ ಅವರು ರಿಲೀಸ್ ಮಾಡಿ ಕರ್ನಾಟಕ ಜನರಿಗೆ ತೋರಿಸಿದ್ರು. ಆದರೆ ಯಶಸ್ಸು ನೋಡಿ ನನಗಿವಾಗ ಈ ಚಿತ್ರನ ಈ ಜನಗಳು ತೋರಿಸಿರೋ ಪ್ರೀತಿ, ಈ ಜನಗಳ ಆದರಣೆ ನೋಡ್ತಾ ಇದ್ದಾರೆ. ಪ್ರಪಂಚದ ಎಲ್ಲ ಭಾಷೆಗೂ ಎಲ್ಲ ಜನಗಳಿಗೂ ತೋರಿಸ್ಬೇಕು ಅವರವರು ಭಾಷೆಗಳಲ್ಲಿ ಅಂತ ಈಗ ಹೊಸದೊಂದು ಯೋಜನೆ ಹಾಕ್ಕೊತಾ ಇದ್ದೀನಿ. ಈಗ ನಮ್ಮ ಆಂಧ್ರದಿಂದ ತಮಿಳುನಾಡು, ದುಬಾಯಿ, ಅಬುದಾಬಿ ಇಲ್ಲಿಂದ ಎಲ್ಲ ಬಹು ಬೇಡಿಕೆ ಬರ್ತಾಯಿದೆ. ಇದಕ್ಕಿನ್ನೂ 27 ವರ್ಷಕ್ಕೆ 3D, 50 ವರ್ಷಕ್ಕೆ ಏನು ಟೆಕ್ನಾಲಜಿ ಬರುತ್ತೆ ಅದರಲ್ಲಿ ಇದನ್ನು ಪ್ರಪಂಚದಲ್ಲಿ ಎಷ್ಟು ಲ್ಯಾಂಗ್ವೇಜ್ ಇದೆ ಅಷ್ಟು ಲ್ಯಾಂಗ್ವೇಜಲ್ಲಿ ಅಲ್ಲಿನ ಜನಗಳು ಮುಟ್ಟಿಸ್ಬೇಕು. ಯಾಕಂದರೆ ಇದು ಒಳ್ಳೆ ನಮ್ಮ ಕರ್ನಾಟಕಕ್ಕೆ ಸೀಮಿತ ಆಗಬಾರ್ದು ಅಂಥೇಳಿ ನಮ್ಮ ಕನ್ನಡ ಬಾವುಟನ ಪ್ರಪಂಚದ ಆರಿಸೋಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ಇದೊಂದು ಸಂತೋಷದ ಸುದ್ದಿ ಅಭಿಮಾನಿಗಳಿಗೆ. 25 ವರ್ಷದ ನಂತರ ಯಶಸ್ವಿಗೊಳಿಸಿದ ಎಲ್ಲ ಕರ್ನಾಟಕ ಚಿತ್ರರಸಿಕರಿಗೆ, ಕಲಾಭಿಮಾನಿಗಳಿಗೆ ಕರ್ನಾಟಕ ತಾಯಿ ಭುವನೇಶ್ವರಿ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ತಮಗೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ.